Hello everyone. In last session, we solved problems on discrete frequency distribution. I hope you understood those problems. Today, in this session, we discuss some basic definitions related to continuous frequency distribution. So these definitions are related to problems. ನೀವು ನೆಕ್ಸ್ಟ್ ಈಗ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸ್ ಆದಮೇಲೆ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೇಲೂ ಪ್ರಾಬ್ಲಮ್ಸ್ ಮಾಡ್ತೀರಿ. ಈಗೇನು ನೀವು ಡೆಫಿನಿಷನ್ಸ್ ಕಲಿತೀರಿ ಆ ಎಲ್ಲ ಡೆಫಿನಿಷನ್ಸ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸಿಗೆ ರಿಲೇಟೆಡ್ ಇರ್ತಾವ. ಸೊ ವಿಲ್ ಸಿ ದೋಸ್ ಡೆಫಿನಿಷನ್ಸ್ ಒನ್ ಬೈ ಒನ್. ಫಸ್ಟ್ ಕಾನ್ಸೆಪ್ಟ್ ಈಸ್ ರೇಂಜ್. It is the difference between highest value and lowest value in the data. So, range is the difference between the highest value and the lowest value in the given data. ನಿಮ್ಗೇನು ಡೇಟಾ ಕೊಟ್ಟಿರ್ತಾರಲ್ಲ ಆ ಡೇಟಾ ಒಳಗೆ ಕೊಟ್ಟಿರುವಂಥ ಹೈಯೆಸ್ಟ್ ವ್ಯಾಲ್ಯೂ ಮತ್ತು ಲೋಯೆಸ್ಟ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕು. ಯು ಶುಡ್ ಐಡೆಂಟಿಫೈ ದ ಲೋಯೆಸ್ಟ್ ಆ್ಯಂಡ್ ಹೈಯೆಸ್ಟ್ ವ್ಯಾಲ್ಯೂ ಇನ್ ದ ಗಿವನ್ ಡೇಟಾ ಆ್ಯಂಡ್ ದೆನ್ ಯು ಹ್ಯಾವ್ ಟು ಟೇಕ್ ದ ಡಿಫ್ರೆನ್ಸ್ ಆಫ್ ದೋಸ್ ಟು. ಎರಡೂ ಐಡೆಂಟಿಫೈ ಮಾಡಿ ಹೈಯೆಸ್ಟ್ ವ್ಯಾಲ್ಯೂ ಒಳಗೆ ಲೋಯೆಸ್ಟ್ ವ್ಯಾಲ್ಯೂನ ಮೈನಸ್ ಮಾಡಿದ್ರೆ ಏನು ನಿಮ್ಗೆ ಆನ್ಸರ್ ಬರ್ತೈತಲ್ಲ ಅದು ಏನಿರ್ತೈತಿ ರೇಂಜ್ ಅಂತ ಕರಿತೇವೆ ನಾವು ಅದನ್ನು. ಸೊ ದ ಫಾರ್ಮುಲಾ ಫಾರ್ ರೇಂಜ್ ಈಸ್ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ನೆಕ್ಸ್ಟ್ ಡೆಫಿನಿಷನ್ ಈಸ್ ಕ್ಲಾಸ್. ದ ಸಬ್ ರೇಂಜ್ ಈಸ್ ಕಾಲ್ಡ್ ಕ್ಲಾಸ್. ಮೀನ್ಸ್ ಅಗೇನ್ the data is classified into small groups, subgroups or sub range. ಅದನ್ನು ನಾವೇನಂತ ಕರಿತೀವಿ ಕ್ಲಾಸ್ ಅಂತ ಕರಿತೇವೆ. ಓಕೆ, ಅದು ಹೋಲ್ ಡೇಟಾ ನಿಮ್ಗೇನು ಡೇಟಾ ಕೊಟ್ಟಿರ್ತಾರಲ್ಲ 145 ಅಬ್ಸರ್ವೇಷನ್ ಡೇಟಾ ಏನಿರ್ತೈತಿ that data is again classified into smaller groups, small sub range ಆಗಿ ಮತ್ತು ಅದನ್ನು ನಾವೇನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ. ಆ ಡಿವೈಡೆಡ್ ಗ್ರೂಪ್ಸ್ನ ಸ್ಮಾಲರ್ ಗ್ರೂಪ್ಸ್ನ ನಾವೇನಂತ ಕರಿತೀವಿ ಕ್ಲಾಸ್ ಅಂತ ಕರಿತೀವಿ. ಓಕೆ, you'll ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ನೆಕ್ಸ್ಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ಅಲ್ಲೇ ಕ್ಲಾಸ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಾಗ್ತೈತಿ. ನೆಕ್ಸ್ಟ್, ಕ್ಲಾಸ್ ಲಿಮಿಟ್ಸ್. The lowest and the highest values which are taken to define the boundaries of a class are class limits. Lowest value is lower limit LL and the highest value is upper limit UL. Means the lowest and highest limits or the boundaries of the class. ಒಂದು ಕ್ಲಾಸ್ ಅಂದ್ರೆ ಅಲ್ಲೇ ಒಂದು ಹೈಯೆಸ್ಟ್ ವ್ಯಾಲ್ಯೂ ಇರ್ತೈತಿ, ಲೋಯೆಸ್ಟ್ ವ್ಯಾಲ್ಯೂ ಇರ್ತೈತಿ. ಆ ಬೌಂಡರೀಸ್ನ ಲೋಯೆಸ್ಟ್ ಮತ್ತು ಹೈಯೆಸ್ಟ್ ವ್ಯಾಲ್ಯೂ ದೋಸ್ ಆರ್ ಲೈಕ್ ಬೌಂಡರೀಸ್. ಅದನ್ನು ನಾವೇನಂತ ಕರಿತೀವಿ ಕ್ಲಾಸ್ ಲಿಮಿಟ್ಸ್ ಅಂತ ಕರಿತೀವಿ. ದ ಲೋಯೆಸ್ಟ್ ವ್ಯಾಲ್ಯೂಗೆ ಏನಂತಾರ, ಒಂದು ಕ್ಲಾಸದ್ದು ಲೋಯೆಸ್ಟ್ ವ್ಯಾಲ್ಯೂಗೆ ಲೋವರ್ ಲಿಮಿಟ್ ಅಂತಾರ, ಒಂದು ಕ್ಲಾಸಿಂದ ಹೈಯೆಸ್ಟ್ ವ್ಯಾಲ್ಯೂಗೆ ಏನಂತಾರೆ ಅಪ್ಪರ್ ಲಿಮಿಟ್ ಅಂತ ಕರೀತಾರೆ. ಹಿಯರ್ ವಿಲ್ ಕನ್ಸಿಡರ್ ಒನ್ ಎಕ್ಸಾಂಪಲ್. ಯು ಕ್ಯಾನ್ ಸಿ ದ ಎಕ್ಸಾಂಪಲ್ ಹಿಯರ್. Example 30 to 40, 40 to 50 are class limits. Means here that 30 to 40 is a class. ಈಗ ಲೇನ ನಾನು ನಿಮ್ಗೆ ಕ್ಲಾಸ್ ಡೆಫಿನಿಷನ್ ಹೇಳಿದೆ. ದ ಸಬ್ ರೇಂಜ್ ಇಸ್ ಕಾಲ್ಡ್ ಆಸ್ ಕ್ಲಾಸ್ ಅಂತ ಹೇಳಿದೆ. ದಿಸ್ 30 to 40 is one class and 40 to 50 is another class. ಲೈಕ್ ಹಿಂಗೆ ನಿಮ್ಗೆ ಬೇರೆ ಬೇರೆ ಕ್ಲಾಸಸ್ ಬರ್ತಾವೆ. ಆ ಒಂದೊಂದನ್ನು ನಾವೇನಂತ ಕರಿತೀವಿ that 30 to 40 is one class, 40 to 50 is one class. So those are called classes. Here the 30 is the lower limit of the first class and the 40 is the highest limit of the first class. Okay, similarly second class ತಗೊಂಡ್ರೆ 40 to 50 class ತಗೊಂಡ್ರೆ 40 is the lowest limit of second class and 50 is the highest limit of second class. Means what happens here, ಈ ಲಿಮಿಟ್ಸ್ ಒಳಗಡೆ ಯಾವ ನಂಬರ್ಸಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನಷ್ಟು ನಾವು ಇನ್ಕ್ಲೂಡ್ ಮಾಡಿ ಟ್ಯಾಲಿ ಬಾರ್ಸ್ ಹಾಕ್ತೀವಿ. ದ್ಯಾಟ್ ಈಸ್ ವೈ ವಿ ಹ್ಯಾವ್ ಸ್ಪೆಸಿಫೈಡ್ ದ ಲಿಮಿಟ್ಸ್ ಹಿಯರ್. 30 to 40 ಮೀನ್ಸ್ ನಿಮ್ಗೆ ಕೊಟ್ಟಿರುವಂಥ ಹೋಲ್ ಡೇಟಾ ಒಳಗಡೆ ವಿಲ್ ಕೌಂಟ್ ದ ಅಬ್ಸರ್ವೇಷನ್ಸ್ ಇನ್ ಬಿಟ್ವೀನ್ 30 to 40. ಅಷ್ಟರೊಳಗಿರುವಂಥ ಅಬ್ಸರ್ವೇಷನ್ನ ಕೌಂಟ್ ಮಾಡಿ ವಿಲ್ ಕೌಂಟ್ ದ ಅಬ್ಸರ್ವೇಷನ್ ಇನ್ ಬಿಟ್ವೀನ್ 30 to 40 ಆ್ಯಂಡ್ ವಿಲ್ ಪುಟ್ ದ ಟ್ಯಾಲಿ ಬಾರ್ಸ್ ಇನ್ ಫ್ರಂಟ್ ಆಫ್ ದ ಕ್ಲಾಸ್ 30 to 40. ಸೊ
ಇಟ್ ಡಿಫೈನ್ಸ್ ದ ಲಿಮಿಟ್ಸ್, ಎಷ್ಟರ ಮಟ್ಟ ನಾವು ತೊಗೋಬೇಕು, ನಂಬರ್ಸ್ನ ಎಷ್ಟರವರೆಗೂ ಕೌಂಟ್ ಮಾಡಬೇಕು ಅನ್ನೋದನ್ನು ಅದು ತೋರಿಸ್ತೈತಿ. ಸೊ ದೋಸ್ ಆರ್ ಕಾಲ್ಡ್ ಆಸ್ ಕ್ಲಾಸ್ ಲಿಮಿಟ್ಸ್. ದ ಲೋವರ್ ವ್ಯಾಲ್ಯೂ ಇಸ್ ಲೋವರ್ ಲಿಮಿಟ್ ಆ್ಯಂಡ್ ದ ಹೈಯರ್ ವ್ಯಾಲ್ಯೂ ಇಸ್ ಅಪ್ಪರ್ ಲಿಮಿಟ್. This boundaries suggest that the value should include only the numbers between 30 to 40, 40 to 50, and it should not exceed the limits of boundaries. Next definition is inclusive class. Here, if lower as well as upper limits are included in the same class, such class is inclusive class. Here both lower limit and upper limit are included in the same class. ಒಂದು ಕ್ಲಾಸ್ ಒಳಗಡೆ ಒಂದು ಕ್ಲಾಸ್ ಏನು ಕನ್ಸಿಡರ್ ಮಾಡ್ತೀವಿ, ಅದರ್ ಕ್ಲಾಸಲ್ಲಿ ವಿ ಇನ್ಕ್ಲೂಡ್ ಲೋವರ್ ಲಿಮಿಟ್ ಆ್ಯಂಡ್ ಅಪ್ಪರ್ ಲಿಮಿಟ್ ಇನ್ ದ ಸೇಮ್ ಕ್ಲಾಸ್. ಆ ಟೈಪ್ ಕ್ಲಾಸ್ಗೆ ಏನಂತ ಕರಿತೀವಿ, ಇನ್ಕ್ಲೂಸಿವ್ ಕ್ಲಾಸ್ ಅಂತ ಕರಿತೀವಿ. ಸೊ ಹಿಯರ್ ಐ ಹ್ಯಾವ್ ಗಿವನ್ ಎ ಎಕ್ಸಾಂಪಲ್. ಕನ್ಸಿಡರ್ ದ್ಯಾಟ್ 0 to 9, 10 to 19 ಆರ್ ಇನ್ಕ್ಲೂಸಿವ್ ಕ್ಲಾಸಸ್ ಹಿಯರ್. Here the first class is 0 to 9. We will count all the values in between 0 to 9 and put the tally marks in front of that class only. ಇಲ್ಲಿ ಏನು ಮಾಡ್ತೀವಿ, 0 to 9 ಫಸ್ಟ್ ಕ್ಲಾಸ್ ಐತಿ. 0 to ಮತ್ತು 9 ಒಳಗಡೆ ಯಾವ ನಂಬರ್ಸ್ ಬರ್ತಾವೆ 0 ಇಂದ 9ವರೆಗೂ ಅವನ್ನೆಲ್ಲ ಕೌಂಟ್ ಮಾಡ್ತೀವಿ ಇನ್ ದ ಗಿವನ್ ಡೇಟಾ. ವಿಲ್ ಕೌಂಟ್ ಆಲ್ ದ ವ್ಯಾಲ್ಯೂಸ್ ಫ್ರಮ್ 0 to 9 and we will put the tally bars in front of the class 0 to 9. So here what happens, 0 and 9 included in the first class itself. Next class will be 10 to 19. It starts from 10 and ends at 19, second class. So the the counting starts from 10 and continues till 19. We will include starting from 10 and will continue it till 19. So the 10 and 19 are included in the second class itself, and the third class will be going to start freshly from 20 to 29. Such type of classes are called inclusive classes. Okay, in further class we will solve the examples, then you will get to know clearly. Until and unless you don't solve the problems, you will not understand these concepts. So these are the basics for solving the problems. When you solve the problems, you will understand it clearly. Next definition, exclusive class. If the lower limit is included in the same class and upper limit is included from that class and included in the next class is called exclusive class. Here what happens, the lower limit is included in the first class and the upper limit of the first class will be included in the second class. ಇಲ್ಲಿ ಏನಾಗ್ತೈತಿ, ಒಂದು ಕ್ಲಾಸ್ ಒಳಗೆ ಲೋವರ್ ಲಿಮಿಟ್ನ ಸಪೋಸ್ ಒಂದು ಕ್ಲಾಸ್ ಕನ್ಸಿಡರ್ ಮಾಡ್ತೀರಿ, ಲೋವರ್ ಲಿಮಿಟ್ನ ಫಸ್ಟ್ ಕ್ಲಾಸ್ನಾಗ ಇನ್ಕ್ಲೂಡ್ ಮಾಡೋದು, ಅಪ್ಪರ್ ಲಿಮಿಟ್ ಏನಿರ್ತೈತಲ್ಲ ಅದನ್ನು ಸೆಕೆಂಡ್ ಕ್ಲಾಸ್ನಾಗ ಇನ್ಕ್ಲೂಡ್ ಮಾಡ್ತೀವಿ. ಸಚ್ ಟೈಪ್ ಆಫ್ ಕ್ಲಾಸಸ್ ಆರ್ ಕಾಲ್ಡ್ ಎಕ್ಸ್ಕ್ಲೂಸಿವ್ ಕ್ಲಾಸಸ್. ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್. ಹಿಯರ್ 30 to 40, 40 to 50 are exclusive classes. You can see the difference between inclusive and exclusive. There the upper limit of the first class and the lower limit of the second class are different, but in exclusive class what happens, the upper limit of the first class and the lower limit of the second class are equal. Here in the class of 30 to 40, the first class is 30 to 40, we include the observation from starting from 30 till 39. That 40 will be included in the second class here. ಇಲ್ಲಿ ಏನು ಮಾಡ್ತೀವಿ, 30 ಇಂದ 39ವರೆಗೂ ಯಾವ ಅಬ್ಸರ್ವೇಷನ್ಸ್ ಇರ್ತಾವೋ ಅವನ್ನೆಲ್ಲ ಕೌಂಟ್ ಮಾಡಿ ಅದರದ್ದು ಟ್ಯಾಲಿ ಬಾರ್ಸ್ನ ವಿಲ್ ಪುಟ್ ಇನ್ ಫ್ರಂಟ್ ಆಫ್ 30 to 40 ಕ್ಲಾಸ್ ಆ್ಯಂಡ್ the observation, the number 40 will be included in the second class. ಅಪ್ ಟು 39 ಮಟ್ಟ ಅಷ್ಟೇ ಕನ್ಸಿಡರ್ ಮಾಡಬೇಕು. ವಿ ಹ್ಯಾವ್ ಟು ಕನ್ಸಿಡರ್ ದ ಅಬ್ಸರ್ವೇಷನ್ಸ್ ಅಪ್ ಟು 39 ಇಟ್ ಸೆಲ್ಫ್. ವಿ ಶುಡ್ ನಾಟ್ ಕೌಂಟ್ ದ
40 observation in the first class. We should not include the 40 observation in the first class. That 40 observation will be included in the second class. That is what exclusive class definition says. The upper limit should be included in the next class. Okay. Similarly, 40 to 50. The second class is 40 to 50. In this also we include only the numbers starting from 40 to 49. The 50 will be included in the third class, 50 to 60 class. Alli naveen martivi 50 number include martivi. So on up to it continues until the problem get over. Problem mugiyo mata idu continue akonತ ಹೋಗ್ತೈತಿ. So this is about inclusive class and exclusive class. Idr malena niಮಗೆ problems adav. You have the problems on these concept itself. Inclusive class and exclusive classes. You'll understand it when you solve the problems. In next video, I will make the I'll solve the problems. I'll make a video on solving the problems. Then you'll understand it clearly. Next, correction factor. The half of the difference between lower limit of a class and upper limit of the preceding class means here we will take the difference between lower limit of the second class. We'll consider the lower limit of the second class and upper limit of the first class. ಇಲ್ಲಿ ಏನು ಮಾಡ್ತೀವಿ, ಸೆಕೆಂಡ್ ಕ್ಲಾಸ್ ಇದ್ದು ಲೋವರ್ ಲಿಮಿಟ್, ಫಸ್ಟ್ ಕ್ಲಾಸ್ ಇದ್ದು ಅಪ್ಪರ್ ಲಿಮಿಟ್ ಕನ್ಸಿಡರ್ ಮಾಡಿ ಡಿಫರೆನ್ಸ್ ತಗೋತೀವಿ. ವಿಲ್ ಟೇಕ್ ದ ಡಿಫರೆನ್ಸ್ ಆಫ್ ಲೋವರ್ ಲಿಮಿಟ್ ಆಫ್ ದ ಸೆಕೆಂಡ್ ಕ್ಲಾಸ್ ಆ್ಯಂಡ್ ಅಪ್ಪರ್ ಲಿಮಿಟ್ ಆಫ್ ದ ಫಸ್ಟ್ ಕ್ಲಾಸ್ ಆ್ಯಂಡ್ ದ್ಯಾಟ್ ಡಿಫರೆನ್ಸ್ ಶುಡ್ ಬಿ ಡಿವೈಡೆಡ್ ಬೈ 2. ಆ ಡಿಫ್ರೆನ್ಸ್ನ ನಾವೇನು ಮಾಡ್ತೀವಿ, ಡಿವೈಡೆಡ್ ಬೈ 2 ಮಾಡ್ತೀವಿ. ದ್ಯಾಟ್ ವ್ಯಾಲ್ಯೂ ನೀವೇನು ಡಿವೈಡೆಡ್ ಬೈ ಮಾಡಿದಾಗ ಬರ್ತೈತಲ್ಲ, ಡಿಫ್ರೆನ್ಸ್ನ 2ಲಿಂದ ಡಿವೈಡೆಡ್ ಬೈ ಮಾಡಿದಾಗ ಏನು ವ್ಯಾಲ್ಯೂ ಬರ್ತೈತಲ್ಲ ಅದನ್ನು ಕರೆಕ್ಷನ್ ಫ್ಯಾಕ್ಟರ್ ಅಂತ ಕರಿತೇವೆ. ಸೊ ದ ಫಾರ್ಮುಲಾ ವಿಲ್ ಗೋ ಲೈಕ್ ದಿಸ್: lower limit of the second class minus upper limit of the first class divided by 2. This formula can be used only for inclusive classes. ಈ ಕರೆಕ್ಷನ್ ಫ್ಯಾಕ್ಟರ್ನ ಯಾವ ಕ್ಲಾಸಿಗೆ ಅಪ್ಲೈ ಮಾಡ್ತಾರ, ಇನ್ಕ್ಲೂಸಿವ್ ಕ್ಲಾಸ್ ಇದ್ದಾಗ ಮಾತ್ರ. ಬಿಕಾಸ್ ಸ್ಪೆಷಲಿ ದೀಸ್ ಫಾರ್ಮುಲಾ ಇಸ್ ಡಿಸೈನ್ ಟು ಕನ್ವರ್ಟ್ ಇನ್ಕ್ಲೂಸಿವ್ ಕ್ಲಾಸಸ್ ಇಂಟು ಎಕ್ಸ್ಕ್ಲೂಸಿವ್ ಕ್ಲಾಸಸ್. ಇನ್ಕ್ಲೂಸಿವ್ ಕ್ಲಾಸ್ ಇದ್ದಿದ್ದನ್ನು ಎಕ್ಸ್ಕ್ಲೂಸಿವ್ ಕ್ಲಾಸ್ ಮಾಡಲಿಕ್ಕೆ ಈ ಫಾರ್ಮುಲಾ ಡಿಸೈನ್ ಮಾಡ್ಯಾರ, ಕರೆಕ್ಷನ್ ಫ್ಯಾಕ್ಟರ್. ಸೊ ಐ ಎಕ್ಸ್ಪ್ಲೇನ್ ದಿಸ್ ಒನ್ಸ್ ಅಗೇನ್ ವೈಲ್ ಎಕ್ಸ್ಪ್ಲೇನಿಂಗ್ ದ ಸಮ್ಸ್. ಇದನ್ನು ನಾನು ಏನು ಮಾಡ್ತೀನಿ, ನಿಮ್ಗೆ ಸಮ್ಸ್ ಯಾವಾಗ ವಿಡಿಯೋ ಮಾಡ್ತೇನಲ್ಲ ಆ ವಿಡಿಯೋ ಒಳಗೆ ಕರೆಕ್ಷನ್ ಫ್ಯಾಕ್ಟರ್ ಕ್ಯಾಲ್ಕುಲೇಷನ್ ಹೆಂಗೆ ಇನ್ಕ್ಲೂಸಿವ್ನ ಎಕ್ಸ್ಕ್ಲೂಸಿವಿಗೆ ಕನ್ವರ್ಟ್ ಮಾಡ್ತಾರೆ, ಹೌ ಟು ಯೂಸ್ ದಿಸ್ ಕರೆಕ್ಷನ್ ಫ್ಯಾಕ್ಟರ್ ಟು ಕನ್ವರ್ಟ್ ಇನ್ಕ್ಲೂಸಿವ್ ಟು ಎಕ್ಸ್ಕ್ಲೂಸಿವ್ ಕ್ಲಾಸಸ್. I'll explain this in the next video. You just see the definition and the formulas in this video. Next definition is open-end classes. If lower or upper limits of the class is specified, such class is called open-end classes. Here, either lower limit of a class or upper limit of the class will not be specified exactly. ಇಲ್ಲೇನಾಗ್ತೈತಿ, ಲೋವರ್ ಲಿಮಿಟ್ ಆರ್ ಅಪ್ಪರ್ ಲಿಮಿಟ್ ಯಾವುದನ್ನ ಒಂದು ಕ್ಲಿಯರ್ ಆಗಿ ಎಕ್ಸಾಕ್ಟ್ ಆಗಿ ಸ್ಪೆಸಿಫೈ ಮಾಡಿರೋದಿಲ್ಲ. ಅಂಥ ಕ್ಲಾಸಸ್ಸಿಗೆ ನಾವೇನಂತ ಕರಿತೀವಿ, ಓಪನ್ ಎಂಡ್ ಕ್ಲಾಸಸ್ ಅಂತ ಕರಿತೀವಿ. ಹಿಯರ್ ಯು ಕ್ಯಾನ್ ಸಿ ದ ಎಕ್ಸಾಂಪಲ್ ಗಿವನ್ ಇನ್ ದ ಟೇಬಲ್. ದ ಫಸ್ಟ್ ಕ್ಲಾಸ್ ಈಸ್ ಲೆಸ್ ದ್ಯಾನ್ 20. ಓಕೆ, but lower limit is not mentioned exactly here. ಇಲ್ಲೇನ ಫಸ್ಟ್ ಕ್ಲಾಸ್ ಏನು ಕೊಟ್ಟಾರ, ಲೆಸ್ ದ್ಯಾನ್ 20 ಅಂತ ಕೊಟ್ಟಾರ. ಹಿಯರ್ ಅಪ್ಪರ್ ಲಿಮಿಟ್ is specified, that is 20. You should this is the meaning of this is you should consider all the observation which are less than 20. So they have given the upper limit. 20 ಒಳಗಿರುವಂಥ ಅಬ್ಸರ್ವೇಷನ್ಸ್ ಯಾವದಾವು ಅವನ್ನೆಲ್ಲ ಕನ್ಸಿಡರ್ ಮಾಡಬೇಕು, ಲೆಸ್ ದ್ಯಾನ್ 20. ಸೊ ಯು ಆರ್ ಗಿವನ್ ವಿತ್ ಅಪ್ಪರ್ ಲಿಮಿಟ್ ಹಿಯರ್, ದ್ಯಾಟ್ ಇಸ್ 20. ಬಟ್ ದೇ ಹ್ಯಾವೆಂಟ್ ಮೆನ್ಷನ್ಡ್ ದ ಲೋವರ್ ಲಿಮಿಟ್.
from where you have to start, from which you have to start the counting. Lower limit ille mention madilla. Here what happened, lower limit is not mentioned exactly, instead it is given that less than 20. Okay, instead they have given less than 20, they haven't mentioned lower limit exactly. Such type of classes are called open end classes. Okay, last ನೀವು ನೋಡ್ತೀರಿ more than 50 ಅಂತ ಕೊಟ್ಟಾರ. There they have given lower limit. More than 50 means 50 ಮೇಲೆ 50 greater than 50 ಇರುವಂಥ ಎಲ್ಲ ಅಬ್ಸರ್ವೇಷನ್ಸ್. So they have mentioned what lower limit in the last class, but they haven't mentioned upper limit. Such type of classes are called open end classes. Just remember it simply. In the open end classes, either the upper limit or the lower limits are not exactly specified. Such type of classes are called open end classes. That's it. Next, midpoint. The central value of the class is called midpoint or the average of the class. The midpoint is what? It is the average. You know what is average? Or central value of the class. It is denoted by m or x. Will denote it by small m or small x, and the formula will go like this: lower limit plus upper limit divided by 2. Consider the example. If I want to calculate the midpoint of 10 to 20, then here 10 and 20 should be added. Here 10 is the lower limit and 20 is the upper limit. Okay, we have to add these two, and the sum is divided by 2. So the sum of 10 and 20 is 30. 10 plus 20 is 30, and 30 should be divided by 2. When the 30 is divided by 2, you will get 15. So here midpoint is 15. Okay. Next, width or size of the data. The difference between upper and lower limit of a class is called width of the class and is denoted by small c or small I. Means simply it is the difference between upper limit and lower limit of the class. ಒಂದು ಕ್ಲಾಸ್ ಕೊಟ್ಟಿರ್ತಾರೆ, ಆ ಕ್ಲಾಸದ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ದು ಡಿಫ್ರೆನ್ಸ್ನ ನಾವೇನಂತ ಕರಿತೀವಿ, ವಿಡ್ತ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ 30 to 40 ಈಸ್ ಒನ್ ಕ್ಲಾಸ್. ಓಕೆ, ದ ಡಿಫರೆನ್ಸ್ ಬಿಟ್ವೀನ್ 40 and 30. Here the difference between 30 and 40 is 10. So the 10 is width here. Okay. Next, number of classes. The number of classes can be obtained by using Professor Sturge's rule. Here when the data is given, we are supposed to decide how many number of classes should be formed. ಇಲ್ಲಿ ನೋಡ್ರಿ, ನಿಮ್ಗೊಂದು ಹೋಲ್ ಡೇಟಾ ಕೊಟ್ಟಿರ್ತಾರ. ಡೇಟಾ ಕೊಟ್ಟಾಗ ಇಲ್ಲ ಎಷ್ಟು ನಂಬರ್ ಆಫ್ ಕ್ಲಾಸಸ್ ಎಷ್ಟು ಮಾಡಬೇಕು. ಈಗ 30 to 40, 50 to 40 to 50, 50 to 60, like this. How many number of classes should be formed? So to decide that number of classes, we use the formula of Sturge's. Professor Sturge's rule will use. So the rule is given by, it is denoted by small k and is given by 1 plus 3.322 log n. That n is nothing but number of observations. You have the calculation of this. We will see this in the video of solving the problems. Okay. Next, cumulative frequency. Cumulative frequency means the added up frequencies are called cumulative frequency. Means will add the frequencies or will sum the frequencies. That sum is called what? Cumulative frequency. ಕೊಟ್ಟಿರುವಂಥ ಫ್ರೀಕ್ವೆನ್ಸಿನ ನಾವು ಏನು ಮಾಡ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೇವೆ. ವಿಲ್ ಆ್ಯಡ್ ಇಟ್ ಟು ಒಂದಕ್ಕೊಂದನ್ನು ಫ್ರೀಕ್ವೆನ್ಸಿನ ಒಂದಕ್ಕೊಂದು ಆ್ಯಡ್ ಮಾಡ್ತಾ ಹೋಗ್ತೇವೆ. ಆ ಆ್ಯಡ್ ಮಾಡಿದ ಫ್ರೀಕ್ವೆನ್ಸೀಸಿಗೆ ನಾವೇನಂತ ಕರಿತೀವಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಹಿಯರ್ ಇನ್ ದ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ದೇರ್ ಆರ್ 2 types. One is less than type and second one is more than type.
So we'll see the definition of less than type. The number of observations or frequencies below certain limit is called less than cumulative frequency. Here the number of frequency will be below certain limit. ಇಲ್ಲಿ ಏನಾಗ್ತೈತಿ, the added of frequencies ಒಂದು certain ಲಿಮಿಟ್ ಇಂದ ಕೆಳಗಡೆ ಇರ್ತಾವೆ, ಸಣ್ಣದಿರ್ತೈತಿ. ಒಂದು ಸರ್ಟನ್ ಲಿಮಿಟ್ ಮೆನ್ಷನ್ ಮಾಡ್ತಾರೆ, ಆ ಲಿಮಿಟ್ಕಿನ ಏನಿರ್ತೈತಿ, ಲೋವರ್ ಇರ್ತೈತಿ. ಅದನ್ನು ನಾವೇನಂತೀವಿ, ಲೆಸ್ ದ್ಯಾನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೇವೆ. ಆ್ಯಂಡ್ more than cumulative frequencies are above the certain limit. Those more than cumulative frequencies will be greater than certain limit. That type of cumulative frequencies are called more than cumulative frequencies. Particularly this cumulative frequency concept will be used in the next chapter, 4th chapter, to draw the diagrams and graphs. So we'll see the calculation in the next chapter itself. Okay, you just understand what is the definition here. The calculation of this will be explained in the next chapter. Next, frequency density means the frequency per unit of the class interval is frequency density. Means here it is the ratio of the frequency and class width. You know what is width? It is the difference between upper limit and lower limit. Okay, ಇಲ್ಲಿ ಏನು ಮಾಡ್ತೇವೆ ಅಂದ್ರೆ frequency of the particular class will be divided to the width of that particular class. ಒಂದು ಫ್ರೀಕ್ವೆನ್ಸಿ ಇದು ಪರ್ಟಿಕ್ಯುಲರ್ ಕ್ಲಾಸದ ಫ್ರೀಕ್ವೆನ್ಸಿನ ಆ ಕ್ಲಾಸಿನ ವಿಡ್ತ್ ಜೊತೆ ಡಿವೈಡೆಡ್ ಬೈ ಮಾಡ್ತೀವಿ. ಆ ಬಂದಿದ್ದ ಆನ್ಸರ್ ಏನಿರ್ತೈತಲ್ಲ ಅದನ್ನು ನಾವೇನಂತ ಕರಿತೀವಿ, ಫ್ರೀಕ್ವೆನ್ಸಿ ಡೆನ್ಸಿಟಿ ಅಂತ ಕರಿತೀವಿ. ಸೊ ದ ಫಾರ್ಮುಲಾ ಇಸ್ ಫ್ರೀಕ್ವೆನ್ಸಿ ಡೆನ್ಸಿಟಿ ಈಕ್ವಲ್ ಟು frequency of a class divided by width of the class. So it is F by C. F is nothing but frequency and C is nothing but class width. Here I have given an example. So the class intervals are given here and frequency width also given here. We have to calculate the frequency density. So the first class is 0 to 10 and the frequency corresponding to the class interval is 10. Here the width is 10 because the lower limit is 0 and upper limit is 10. When you take the difference you will get 10. So the class width is 10. What is the formula of frequency density? F by C. Here F is nothing but frequency and C is nothing but width. When you take the ratio F by C means 10 by 10, that will be 1. So the frequency density is 1 here. The frequency density of first class, that is 0 to 10, is 1. Next class is 10 to 30. The frequency corresponding to this class, second class, is 15 and the width is 20 here because the lower limit is 10 and the upper limit is 30. So when you subtract 30, when you subtract this, you will get 20. When you subtract 10 from 30, you will get 20. So here the frequency is 15 and the width is 20. When you take the ratio of these two, 50 by 20, you will get 0.75. That is nothing but frequency density, and you will continue this procedure until the end of the class. That is 60 to 65 ವರ್ಗುನು ನೀವೇನು ಮಾಡ್ತೀರಿ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀರಿ. You will calculate the width and you will divide it by frequency. So you will get what? Frequency densities. Okay. This is about frequency density. I hope you understood this. Next is relative frequency. Relative frequency means it is the ratio of frequency of the value of the variable to the total frequency. Means the particular frequency of the class or observation will be divided by total of the frequency. ಏನು ಮಾಡ್ತೇವೆ ಅಂದ್ರೆ ಫಸ್ಟ್ ಏನು ಮಾಡ್ತೇವೆ, ಫ್ರೀಕ್ವೆನ್ಸಿದು ಟೋಟಲ್ ತೊಗೋತೇವೆ, ಎಷ್ಟು ಫ್ರೀಕ್ವೆನ್ಸಿ ಅದಾವಲ್ಲ ಅದ್ರದ್ದು ಸಮ್ ಮಾಡ್ತೇವೆ. ದ್ಯಾಟ್ ಸಮ್ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ರಿಲೇಟಿವ್ ಫ್ರೀಕ್ವೆನ್ಸಿ. Okay, so the formula is frequency of the value divided by total frequency, that is capital N. Consider the example here in the table. The frequency of first observation, the observation is 2 and the
frequency of that observation is 1. Okay, you have to sum the frequencies. 1 plus 2 3, 3 plus 1 4, so the total frequency is 4. Now to calculate the relative frequency, you have to consider the frequency of corresponding observation and the total frequency. So the first frequency is 1, that should be divided by total frequency, that is 4, that is 1 by 4. So the 0.25 is the relative frequency of first observation, that is 2, and the second observation is 1 and the frequency of that is 2. The frequency of observation 1 is 2, that 2 should be divided by what? Total frequency, that is 4. So 2 by 4 is 0.5, that 0.5 is relative frequency of 1, relative frequency. Okay, and this should be the next procedure ಸೇಮ್ ಆಗ್ತಾ ಹೋಗ್ತೈತಿ. ನೀವು ಎಷ್ಟು ಕ್ಲಾಸಸ್ಸಿಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ ಹಂಗೆ ಸೇಮ್ ಪ್ರೊಸೀಜರ್ನ ನೀವೇನು ಮಾಡ್ತೀರಿ ಕಂಟಿನ್ಯೂ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ವಿ ಹ್ಯಾವ್ ರೂಲ್ಸ್ ಆಫ್ ಕ್ಲಾಸಿಫಿಕೇಶನ್. ಈ ಫಾರ್ಮೇಷನ್ ಆಫ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಸಮ್ಸ್ ಮಾಡಬೇಕಂತಂದ್ರೆ ಅದಕ್ಕೆ ಒಂದಿಷ್ಟು ರೂಲ್ಸ್ ಅದ. ಸೊ ವಿ ಹ್ಯಾವ್ ಟು ಸಿ ದೋಸ್ ರೂಲ್ಸ್ ಬಿಫೋರ್ ಸಾಲ್ವಿಂಗ್ ದ ಸಮ್ಸ್. ಸಿ, this is the pattern of continuous frequency distribution. ಈಗ ನೀವೇನು ಟೇಬಲ್ ನೋಡಾಕತ್ತೀರಿ that will be the pattern of continuous frequency distribution. I will explain the rules on the basis of this table. ಈ ಟೇಬಲ್ ಯೂಸ್ ಮಾಡಿಕೊಂಡು ನಾ ಎಲ್ಲ ರೂಲ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಓಕೆ, the first rule is the number of classes should be generally between 4 and 15. Means the class intervals which are given here, that is 10 to 15, 15 to 20, 20 to 25, these are different classes and these classes should be in between 4 to 5. ಅಂದ್ರೆ ಇದು 4 ಕಿಂತ ಕಮ್ಮಿ ಇರಬಾರ್ದು. ದಿಸ್ ನಂಬರ್ ಆಫ್ ಕ್ಲಾಸಸ್ ಶುಡ್ ನಾಟ್ ಬಿ ಲೆಸ್ ದ್ಯಾನ್ 4 ಆ್ಯಂಡ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 15. 15 ಕಿಂತ ಜಾಸ್ತಿ ಇರಬಾರ್ದು, 4 ಕಿಂತ ಕಮ್ಮಿ ಇರಬಾರ್ದು, 3 2 ಹೀಗೆಲ್ಲ ನಂಬರ್ ಆಫ್ ಕ್ಲಾಸಸ್ ಇರಬಾರ್ದು. ಅಟ್ಲೀಸ್ಟ್ ಇಟ್ ಶುಡ್ ಒನ್ ಸಮ್ ಶುಡ್ ಕಂಟೈನ್ 4 to 4 number of classes or maximum it should contain 15. It should not contain more than 15 classes. Ida 10 to classes andre this 10 to 15, 15 to 20, 20 to 25 ಇಂಥವ ಎಷ್ಟು ಕಮ್ಮಿ ಅಂದ್ರೆ 4 ಕ್ಲಾಸಸ್ ಇರಬೇಕು, ಹೆಚ್ಚಂದ್ರೆ ಎಷ್ಟು 15 ಕ್ಲಾಸಸ್ ಇರಬೇಕು. ಈ ಎರಡು ಲಿಮಿಟನ್ನು ಕ್ರಾಸ್ ಆಗಬಾರ್ದು. 4 ಕಿಂತ ಕಮ್ಮಿನೂ ಇರಬಾರ್ದು, 15 ಕಿಂತ ಜಾಸ್ತಿನೂ ಇರಬಾರ್ದು. ದಿಸ್ ಇಸ್ ವಾಟ್ ಫಸ್ಟ್ ರೂಲ್. ಸೆಕೆಂಡ್, exclusive classes should be formed for better continuity between the class intervals. You have learnt the two type of classes, inclusive class and exclusive classes. Inclusive classes ಒಳಗೆ ಏನಾಗ್ತೈತಿ, ಕಂಟಿನ್ಯೂಟಿ ಇರಂಗಿಲ್ಲ. ಯು ಹ್ಯಾವ್ ಲರ್ನ್ಟ್, ನಾ ಎಕ್ಸಾಂಪಲ್ ಕೊಟ್ಟೆಲ್ಲ 0 to 9, 10 to 19. ಸೊ ದೇರ್ ವಿಲ್ ನೋ ಕಂಟಿನ್ಯೂಟಿ. ಬೆಟರ್ ಕಂಟಿನ್ಯೂಟಿ ಇರಬೇಕು ಅಂತಂದ್ರೆ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಸ್ಸಿಗೆ ಕಂಟಿನ್ಯೂಟಿ ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ಎಕ್ಸ್ಕ್ಲೂಸಿವ್ ಕ್ಲಾಸಸ್. ವಿ ಹ್ಯಾವ್ ಟು ಪ್ರಿಫರ್ ಎಕ್ಸ್ಕ್ಲೂಸಿವ್ ಕ್ಲಾಸಸ್. ಇನ್ಕ್ಲೂಸಿವ್ ಕ್ಲಾಸ್ ಮಾಡಿದರೆ ತಪ್ಪಂತ ಏನಲ್ಲ, ದಟ್ ಈಸ್ ನಾಟ್ ರಾಂಗ್. ಬಟ್ to get the continuity in the problem we have to use exclusive classes. See here, 10 to 15, 15 to 20, these are all exclusive classes. I have used exclusive classes. It gives the continuity between the classes when we use the exclusive class. So we always prefer exclusive class over inclusive because inclusive classes are not continuous. Third rule, the width of the class should be usually kept constant throughout the distribution. Means width ಅಂದ್ರೆ ನಿಮ್ಗೆ ಏನು ಗೊತ್ತೈತಿ, ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋವರ್ ಲಿಮಿಟ್. ಅದು ಇಡೀ ಪ್ರಾಬ್ಲಮ್ನಾಗ ಸೇಮ್ ಇರಬೇಕು. ಸಿ ಹಿಯರ್ 10 to 15 ಫಸ್ಟ್ ಕ್ಲಾಸ್ ದ ವಿಡ್ತ್ ಇಸ್ 5, 15 minus 10 is 5 and see the second class it is 15 to 20, 20 minus 15 is 5. It is constant. That difference is constant till the end of the problem which I have considered here. ನಾ ಈ ಟೇಬಲ್ನ ಏನು ನಂಬರ್ ಆಫ್ ಕ್ಲಾಸಸ್ ಕನ್ಸಿಡರ್ ಮಾಡೀನಿ ಅದರದ್ದು ಎಲ್ಲಾದ್ರದ್ದು ವಿಡ್ತ್ 5 ಐತಿ. ಸೊ ಟು
get the better result, that width should be kept constant. One classic 5 ittu, one classic 10 ittu hang ಮಾಡಬಾರ್ದು. If you have started a problem with the width 5, it should be continue with the width 5 till the end of the problem. ನೀವು ಪ್ರಾಬ್ಲಮ್ ಮುಗಿಯೋ ಮಟ್ಟ ಆ ವಿಡ್ತ್ ಸೇಮ್ ಇರಬೇಕು. ಬೇರೆ ಬೇರೆ ಒನ್ ಕ್ಲಾಸಿಗೆ 5 ತಗೊಂಡು ಒನ್ ಕ್ಲಾಸಿಗೆ 10 ಒನ್ ಕ್ಲಾಸಿಗೆ 15, ನೋ, ಯು ಶುಡ್ ನಾಟ್ ಡೂ ದ್ಯಾಟ್. ಯು ಶುಡ್ ಮೇಂಟೈನ್ ದ್ಯಾಟ್ ವಿಡ್ತ್ ಥ್ರೂ ಔಟ್ ದ ಪ್ರಾಬ್ಲಮ್. ಸೇಮ್ ಆ ವಿಡ್ತ್ ಏನಿರಬೇಕು, ಸೇಮ್ ಇರಬೇಕು. ನೆಕ್ಸ್ಟ್, ಫೋರ್ತ್, avoid the open-end classes because the mid values of such classes cannot be easily computed. So while computing the continuous frequency distribution table, we should not use open-end classes. Open-end classes andra kalatri ನೀವು. There either the lower limit or upper limit of the class will not be exactly specified. ಅಲ್ಲೇನಾಗಿರ್ತೈತಿ, upper limit ಮತ್ತು lower limit specify ಮಾಡಿರಂಗಿಲ್ಲ. So such classes, open-end classes should be avoided because ಅದರದ್ದು ಮಿಡ್ ವ್ಯಾಲ್ಯೂ ಕನ್ಸಿಡರ್ ಮಾಡೋಕ್ಕಾಗಂಗಿಲ್ಲ. ಓಕೆ, ಸೊ ಟು ಗೆಟ್ ದ ಬೆಟರ್ ರಿಸಲ್ಟ್ಸ್ ವಿ ಹ್ಯಾವ್ ಟು ಅವಾಯ್ಡ್ ದ ಓಪನ್-ಎಂಡ್ ಕ್ಲಾಸಸ್. ನೆಕ್ಸ್ಟ್, the classes should be arranged in ascending or descending order. It is your choice, but the classes should be arranged logically. See here in this table, I have arranged the class intervals in ascending order, 10 to 15, 15 to 20, 20 to 25. So in this example the classes are arranged logically. Ascending order nag ನಾನು ಏನು ಮಾಡೀನಿ, ಅರೇಂಜ್ ಮಾಡೀನಿ. either you can choose descending order also, it is your choice, but ಅದು ಮೆಸ್ ಆಗಿರಬಾರ್ದು. ಏನಿರಬಾರ್ದು, ಈಗ ಒಂದು 10 to 15 ಯೂಸ್ ಮಾಡಿದ್ರಿ, ಅದಾದಮೇಲೆ ಒಮ್ಮೆ 20 to 25 ಹಾಕೋದು, ಆಮೇಲೆ 15 to 20 ತೊಗೊಳ್ಳೋದು. ನೋ, ಯು ಶುಡ್ ನಾಟ್ ಡೂ ದ್ಯಾಟ್. You should arrange it either in increasing order or in decreasing order. It is left to you. But it should be arranged in logical order. That is the rule. Next, the last rule, the lower limit of the classes should be multiple of 5. The class which will consider should be multiple of 5 in generally. ಹಂಗೆ ಇರಬೇಕಂತೇನಿಲ್ಲ. it depends on your data, it depends on your given data. ನಿಮ್ಮ ಡೇಟಾ ಮೇಲೆ ಹೋಗ್ತಿರ್ತದೆ. ಬಟ್ ಜನರಲಿ what we do for our convenience will keep it multiple of 5. See here, 10, 15, 20, 25, 30, 35, these are all the multiple of 5s, right? So for our convenience, for our simplicity, we have kept it as a multiple of 5, but it depends on data. It is not mandatory that in every problem you should take a multiple of 5. Okay, every problem nago adu multiple of 5 irbekanta enilla. Generally for our convenience, for our simplicity to solve the problem, we will keep it as a multiple of 5. ಬಟ್ ನಿಮ್ಮ ಡೇಟಾದೊಳಗೆ ನಿಮಗೆ ಏನು ಮೆನ್ಷನ್ ಮಾಡಿರ್ತಾರ, ನೀವು ಅದನ್ನು ಮಾಡ್ಬೇಕು. ನಿಮ್ಗೆ ಎಕ್ಸಾಮ್ನಾಗ ಒಂದೊಂದು ಸಲ 10 ಮಲ್ಟಿಪಲ್ ಆಫ್ 10 ಇಟ್ಟು ಮಾಡಕ್ಕೆ ಹೇಳ್ತಾರೆ. ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಮಾಡಬೇಕು. ಯೂಶ್ವಲಿ ಇನ್ ಆಲ್ಮೋಸ್ಟ್ ಆಲ್ ದ ಕೇಸಸ್ ವಿ ಆಲ್ವೇಸ್ ಟ್ರೈ ಟು ಕೀಪ್ ದಿಸ್ ಲೋವರ್ ಲಿಮಿಟ್ಸ್ ಆರ್ ದಿಸ್ ಕ್ಲಾಸ್ ಲಿಮಿಟ್ಸ್ ಇನ್ ದ ಫಾರ್ಮ್ ಆಫ್ ಮಲ್ಟಿಪಲ್ ಆಫ್ 5. ಓಕೆ, ದೀಸ್ ಆರ್ ಸಮ್ ರೂಲ್ಸ್ ಆನ್ formation of continuous frequency distribution table. In next session we'll solve the problems on inclusive class and exclusive class, and also explain how to convert inclusive class into exclusive class using correction factor. First adanna explain ಮಾಡಿ then we'll move on to problems. Okay, I hope you understood all these basic concepts. Thank you.